Hello, Namaskara. Welcome to the 12-minute show of NTPCUG day number 8. So, ಮೊದಲನೇ ಪ್ರಶ್ನೆ ಈ ದಿನದ ವಾಟ್ ಈಸ್ ದ ರಿಕ್ವೈರ್ಡ್ ವೆನ್ ಕ್ರಿಯೇಟಿಂಗ್ ಅ ಫೈಲ್ ಆರ್ ಫೋಲ್ಡರ್? ಏನು ಬೇಕು ಫೈಲ್ ಮತ್ತೆ ಫೋಲ್ಡರ್ನ ಕ್ರಿಯೇಟ್ ಮಾಡುವಾಗ ಅಂತ ಕೇಳಿದ್ದಾರೆ. ಆ ಒಂದು ಪ್ರೊಸೆಸ್ ಅಲ್ಲಿ ಏನ್ ಬೇಕು ನೋಡಿ, ಸಿಂಪಲ್ ಆನ್ಸರು. ಈ ಫೈಲ್ ಫೋಲ್ಡರ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನಾವು ಒಂದು ನ್ಯೂ ಫೋಲ್ಡರ್ ಅಂತ ಟೈಪ್ ಮಾಡ್ತೀವಿ. ರೈಟ್ ಕ್ಲಿಕ್ ಮಾಡಿ ನ್ಯೂ ಫೋಲ್ಡರ್ ಅಂತ ಆಪ್ಷನ್ ಇರುತ್ತೆ. ನ್ಯೂ ಅಂದ್ಬಿಟ್ಟು ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ತೀವಿ. ಆ ಕ್ರಿಯೇಟ್ ಮಾಡಾದ್ಮೇಲೆ ನಮ್ಗೆ ಏನ್ ಬೇಕು, ಫೈಲ್ಗೆ ಒಂದು ನೇಮ್ ಕೊಡಬೇಕು. ಓಕೆನಾ, ಫೈಲ್ಗೆ ಒಂದು ನೇಮ್ ಕೊಡಬೇಕು. ಆಪ್ಷನ್ಸ್ ನೋಡೋದಾದ್ರೆ ಒಂದು ಇಮೇಲ್ ಐ ಡಿ ಬೇಕಾ ಫೋಲ್ಡರ್ ಕ್ರಿಯೇಟ್ ಮಾಡೋಕ್ಕೆ? ಅಲ್ಲ. ಡೆಸ್ಕ್ಟಾಪ್ ಶಾರ್ಟ್ ಕಟ್ ಬೇಕಾ? ನೇಮ್ ಬೇಕು. ಏನು, ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಒಂದು ಫೈಲ್ ನ ಕ್ರಿಯೇಟ್ ಮಾಡೋಕೆ ಏನ್ ಬೇಕು, ನಮ್ಗೆ ನೇಮ್ ಬೇಕು. ಸರಿನಾ? ಜಾಗತಿಕ ನವೀನತೆ ಸೂಚಂಕ 2025 ಪ್ರಕಾರ ವಿಶ್ವದ ಪ್ರಥಮ ಸ್ಥಾನ ಪಡೆದ ದೇಶ ಯಾವುದು? ಅಕಾರ್ಡಿಂಗ್ ಟು ದ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ 2025, ವಿಚ್ ಕಂಟ್ರಿ ಸೆಕ್ಯೂರ್ ದ ಫಸ್ಟ್ ರ್ಯಾಂಕ್ ಗ್ಲೋಬಲಿ? ಈ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಯಾವುದಕ್ಕೆ ರಿಲೇಟೆಡ್? ಸಮಥಿಂಗ್ ರಿಲೇಟೆಡ್ ಟು ಇನೋವೇಷನ್. ಇಟ್ ಮೇ ಬಿ ಟೆಕ್ನಾಲಜಿ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಓಕೆನಾ? ಈ ಒಂದು ರಿಪೋರ್ಟ್ ಯಾರು ರಿಲೀಸ್ ಮಾಡ್ತಾರೆ ಅಂದ್ರೆ ವಿಪೋ ಅಂತ ಕರಿತೀವಿ. WIPO, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅವರು ಈ ಒಂದು ರಿಪೋರ್ಟ್ ನ ರಿಲೀಸ್ ಮಾಡ್ತಾರೆ. ಸೊ ಮತ್ತೆ ಈ ಒಂದು ರಿಪೋರ್ಟ್ ಅಲ್ಲಿ ನಮ್ಮ ಭಾರತ ಎಷ್ಟನೇ ರ್ಯಾಂಕ್ ಅಂದ್ರೆ, ನಮ್ಮ ಭಾರತ 38ನೇ ರ್ಯಾಂಕ್. ಓಕೆನಾ, 38ನೇ ರ್ಯಾಂಕ್. ಮತ್ತೆ ಈ ಒಂದು ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಲ್ಲಿ ಪ್ರಥಮ ಸ್ಥಾನ ಯಾರ್ದು ಅಂತಂದ್ರೆ, ಇಟ್ ಇಸ್ ನನ್ ಅದರ್ ದನ್ ಸ್ವಿಟ್ಜರ್ಲ್ಯಾಂಡ್. ಯಾವ ವರ್ಷದಲ್ಲಿ ಈ ರೋಗದ ಮೊದಲ ಪ್ರಕರಣಗಳು ಈಗ ಸ್ವಾಧೀನಪಡಿಸಿಕೊಂಡು ಇಮ್ಯುನ್ಯೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಎಂದು ಕರೆಯಲಾಗಿದೆ? ಇನ್ ವಿಚ್ ಇಯರ್ ವಾಸ್ ದ ಫಸ್ಟ್ ಕೇಸ್ ಆಫ್ ದ ಡಿಸೀಸ್ ನೋನ್ ಆಸ್ ದ ಅಕ್ವೈರ್ಡ್ ಇಮ್ಯುನ್ಯೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಏಡ್ಸ್ ಐಡೆಂಟಿಫೈಡ್? ಫಸ್ಟ್ ಏಡ್ಸ್ ಇಲ್ಲಿ ಯಾವಾಗ ಐಡೆಂಟಿಫೈ ಆಗಿದೆ ಅಂತ ಕೇಳಿದ್ದಾರೆ. ಯಾವಾಗ ಅಂದ್ರೆ ಇನ್ ದ ಇಯರ್ 1981 ಅಲ್ಲಿ ಫಸ್ಟ್ ಇದನ್ನ ಐಡೆಂಟಿಫೈ ಮಾಡ್ತಾರೆ. ಮತ್ತೆ ಈಗ ಕರೆಂಟ್ ಸಿಚುವೇಶನ್ ನೋಡೋದಾದ್ರೆ ಈ ಏಡ್ಸ್ ನ ಎಲಿಮಿನೇಷನ್ ಎಷ್ಟು ಅಂದ್ರೆ ಯಾವೊಂದು ಇಯರ್ ಅಷ್ಟೊಳಗೆ ಏಡ್ಸ್ ನ ಎಲಿಮಿನೇಷನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ? ಇನ್ ದ ಇಯರ್ 2030 ಅಷ್ಟೊಳಗೆ ಯಾವುದೇ ತರ ಏಡ್ಸ್ ಈ ಒಂದು ಡಿಸೀಸು ಇರಬಾರ್ದು ನಮ್ಮ ಭಾರತದಲ್ಲಿ ಅಂತ ಒಂದು ಟಾರ್ಗೆಟ್ ನಮ್ಮ ಭಾರತ ಇಟ್ಕೊಂಡಿದೆ. According to the UNEP emission gap report 2025, by what percent must global greenhouse gas emission fall below 2019 level by 2035 to limit global warming to 1.5 degree Celsius? ಇಲ್ಲಿ 1.5 degree Celsius ಲಿಮಿಟ್ ಮಾಡಿದ್ರೆ ಮತ್ತೆ 2 degree Celsius ಲಿಮಿಟ್ ಮಾಡಿದಾಗ ಎಷ್ಟೆಷ್ಟು ಇರಬೇಕು ಎಮಿಷನ್, ಅಂದ್ರೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಎಷ್ಟು ಇರಬೇಕು, ಎಷ್ಟು ಪರ್ಸೆಂಟೇಜ್ ಇರಬೇಕು ಅಂತ ಕೇಳಿದ್ದಾರೆ. ಓಕೆನಾ, ಎಷ್ಟು ಪರ್ಸೆಂಟೇಜ್ ಕೆಳಗಡೆ ಇರಬೇಕು ಅಂತ. ಸೊ ಈಗ 1.5 ಡಿಗ್ರಿ ಸೆಲ್ಸಿಯಸ್ ಬಂದಾಗ 55% ಇರಬೇಕು. ಬಟ್ 2 ಡಿಗ್ರಿ ಸೆಲ್ಸಿಯಸ್ ಬಂದಾಗ ಎಷ್ಟಿರಬೇಕು? 35% ಇರಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ. ಗ್ಲೋಬಲ್ ಎಮಿಷನ್ ಗ್ಯಾಪ್ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಡೈರೆಕ್ಟ್ ಆಗಿ. ಸೊ ಇಲ್ಲಿ ಎಷ್ಟು ಪರ್ಸೆಂಟು? 55%. ಭ್ರಷ್ಟಾಚಾರ ಗ್ರಹಿಕ ಸೂಚಂಕ ಈ ಪ್ರಕಾರ 2025 ಪ್ರಕಾರ ಅತಿ ಹೆಚ್ಚು ಅಂಕಗಳು ಪಡೆದ ಮೊದಲ ಸ್ಥಾನ ಪಡೆದ ದೇಶ ಯಾವುದು? ಅಕಾರ್ಡಿಂಗ್ ಟು ದ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ 2025, ವಿಚ್ ಕಂಟ್ರಿ ಸೆಕ್ಯೂರ್ ದ ಫಸ್ಟ್ ಪೊಸಿಷನ್ಸ್ ವಿತ್ ದ ಹೈಯೆಸ್ಟ್ ಸ್ಕೋರ್? ನಾನು ಮುಂಚೆನೆ ಹೇಳಿದ್ದೀನಿ ಓದ್ ವಿಡಿಯೋದಲ್ಲೇ. ಈಗ 2025ರಲ್ಲಿ ಯಾರು, 2026ರಲ್ಲಿ ಯಾರು? 2025ರಲ್ಲಿ ನಮ್ಮ ಭಾರತದ್ದು ಎಷ್ಟನೇ ರ್ಯಾಂಕು ಕಮೆಂಟ್ ಮಾಡಿ. ಮತ್ತೆ 2026ರಲ್ಲಿ ನಮ್ಮ ಭಾರತದ ರ್ಯಾಂಕ್ ಎಷ್ಟು ಅಂತ ಕಮೆಂಟ್ ಮಾಡಿ. ಸೊ ನಾನು ಹೇಳ್ತೀನಿ ಫಸ್ಟ್ ರ್ಯಾಂಕ್ ಯಾರ್ದು ಅಂತ. ಈಗ 2025ರಲ್ಲಿ ಫಸ್ಟ್ ರ್ಯಾಂಕ್ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅಲ್ಲಿ ಯಾರ್ದು? ಡೆನ್ಮಾರ್ಕ್ ಫಸ್ಟ್ ರ್ಯಾಂಕ್. ಎಕ್ಸಸೈಸ್ ವಾಯು ಶಕ್ತಿ 2026 ವಾಸ್ ಕಂಡಕ್ಟೆಡ್ ಎಟ್ ವಿಚ್ ಆಫ್ ದ ಫಾಲೋಯಿಂಗ್ ಲೊಕೇಶನ್ಸ್? ವಾಯು ಶಕ್ತಿ 2026 ಸೇನಾ ಅಭ್ಯಾಸವು ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಸಲಾಯಿತು? ಈ ವಾಯು ಶಕ್ತಿ ಅಂತ ಬಂದ್ರೆ, ವಾಯು ಅಂದ್ರೆ ಏರ್. ಓಕೆನಾ, ಏರ್ ಅಂತ ಕರಿತೀವಿ. ಈ ವಾಯು ಅಂತ ಬಂದ್ರೆ ಯಾವ ತ್ರೂ ಎಕ್ಸಸೈಸ್ ಇದು? ಏರ್ ಡಿಫೆನ್ಸ್. ಓಕೆನಾ, ಏರ್ ಎಕ್ಸಸೈಸ್ ಅಂದ್ರೆ ಏರ್ ಫೋರ್ಸ್ಗೆ ರಿಲೇಟೆಡ್ ಆದಂತ ಒಂದು ಎಕ್ಸಸೈಸ್. ಈ ಎಕ್ಸಸೈಸ್ ಯಾಕೆ ನ್ಯೂಸ್ ಅಲ್ಲಿ ಇದೆ, ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಈ ಒಂದು ಎಕ್ಸಸೈಸ್ ಅಲ್ಲಿ ಯಾರು ಪ್ರೆಸೆಂಟ್ ಆಗಿದ್ರು? ದ್ರೌಪದಿ ಮುರ್ಮು ಅವರು ಅಟೆಂಡ್ ಮಾಡಿದ್ರು. ಓಕೆನಾ, ಈ ಎಕ್ಸಸೈಸ್ ಯಾರು? ದ್ರೌಪದಿ ಮುರ್ಮು ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈ ಒಂದು ಎಕ್ಸಸೈಸ್ ಅಲ್ಲಿ ಅಟೆಂಡ್ ಆಗಿದ್ರು. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್. 2026ರಲ್ಲಿ ಕೇಳಿಲ್ಲ ಅಂದ್ರೆ ಕೇಳಿ, ಡೈರೆಕ್ಟ್ PIB ರಿಪೋರ್ಟ್ ಇದು. ಓಕೆನಾ, ಸೊ ಈ ವಾಯುಶಕ್ತಿ ಎಲ್ಲಿ ನಡೀತು? ಪೋಖ್ರಾನ್ ರಾಜಸ್ಥಾನ್ ಅಲ್ಲಿ ನಡೀತು. ಮತ್ತೆ ಈ ಪೋಖ್ರಾನ್ ರಾಜಸ್ಥಾನ್ ಇನ್ನೊಂದು ಯಾವ್ದಕ್ಕೂ ಅಂದ್ರೆ ಎಷ್ಟೊಂದು ಒಂದು ಮೇಜರ್ ಮೈಲ್ ಸ್ಟೋನ್ ಗೆ ಫೇಮಸ್ ಆಗಿದೆ. ನ್ಯೂ ಸ್ಮೈಲಿಂಗ್ ಬುದ್ಧ ಅಂತ ಕರಿತೀವಿ. ಅದು ಯಾವೊಂದು ಇಯರ್ ಅಲ್ಲಿ ಆಗಿದ್ದು ಮತ್ತೆ ಅದು ಎಂತಕ್ಕೆ ರಿಲೇಟೆಡ್ ಆಗಿತ್ತು? ಓಕೆನಾ, ಲಾಫಿಂಗ್ ಬುದ್ಧ, ಸ್ಮೈಲಿಂಗ್ ಬುದ್ಧ ಅಲ್ಲ, ಲಾಫಿಂಗ್ ಬುದ್ಧ ಅಂತ ಕರಿತೀವಿ. ಸೊ ಯಾವ್ದಕ್ಕೆ ರಿಲೇಟೆಡ್ ಆಗಿದ್ದು ನಮ್ ಕಮೆಂಟ್ ಅಲ್ಲಿ ತಿಳಿಸಿ. ಅಕಾರ್ಡಿಂಗ್ ಟು ದ ಗ್ಲೋಬಲ್
Peace Index 2025, which country has been ranked as the most peaceful country in the world? ಜಾಗತಿಕ ಶಾಂತಿ ಸೂಚಂಕ 2025 ಪ್ರಕಾರ ವಿಶ್ವದ ಅತ್ಯಂತ ಶಾಂತಿಯುತ ದೇಶವೆಂದು ಯಾವ ದೇಶವನ್ನು ಮೊದಲ ಸ್ಥಾನದಲ್ಲಿ ಶ್ರೇಯಾಂಕಿಸಲಾಗಿದೆ? ಸೊ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅಂದ್ರೆ ಯಾವ ಒಂದು ದೇಶ ಸಖತ್ತು ಪೀಸ್ಫುಲ್ ಆಗಿದೆ ಅಂತ ಆ ಒಂದು ಇಂಡೆಕ್ಸ್ ಹೇಳುತ್ತೆ. ಓಕೆನಾ? ಯಾವ ದೇಶ ಅಂದ್ರೆ ಐಸ್ಲ್ಯಾಂಡ್ ಮೊದಲನೇ ಸ್ಥಾನ, ಮತ್ತೆ ನಮ್ಮ ಭಾರತ ನೋಡ್ರೆ ನಮ್ಮ ಭಾರತದ 115ನೇ ಸ್ಥಾನ ನಮ್ಮ ಭಾರತದ್ದು. ಅಟ್ ದ ಪ್ರಾಕೃತ್ 2026 summit, which initiative was launched to strengthen India's carbon market ecosystem and promote transparent carbon trading? ನೋಡಿ, ಈಗ ಪ್ರಾಕೃತ್ ಸಮಿಟ್ 2026 ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. ಯಾವುದಕ್ಕೆ ರಿಲೇಟೆಡ್ ಅಂತ? ರಿಲೇಟೆಡ್ ಟು ಏನು? ಕಾರ್ಬನ್ ಮಾರ್ಕೆಟ್. ರಿಲೇಟೆಡ್ ಟು ಏನು? ಕಾರ್ಬನ್ ಮಾರ್ಕೆಟ್ಗೆ ಇದು ರಿಲೇಟೆಡ್. ಓಕೆನಾ? ಸೊ ಇಲ್ಲಿ ಯಾವ್ದು ಆಪ್ಷನ್ ಆಗಿರುತ್ತೆ ಅಂತಂದ್ರೆ ಇಂಡಿಯಾಸ್ ಕಾರ್ಬನ್ ಮಾರ್ಕೆಟ್ ಪೋರ್ಟಲ್ ಈ ಒಂದು ಕ್ವಶನ್ ಆಪ್ಷನ್ ಆಗಿರುತ್ತೆ. ಸೊ ಫುಲ್ ಬೇಸಿಕ್ ಕ್ವಶನ್ಸ್ ನ ಕೇಳ್ತಾರೆ, ಯಾವುದೇ ತರ ಡೀಟೇಲ್ ಆಗಿ ಕೇಳಲ್ಲ ಪ್ರಾಕೃತ್ ಸಮಿಟ್ ಮೇಲೆ. ಎಕ್ಸರ್ಸೈಸ್ ಧರ್ಮ ಗಾರ್ಡಿಯನ್ ಇದಾಗ್ಲೇ ಹೇಳಿದೀನಿ, ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಒಂದು ಆನ್ಸರ್ ನ ನೋಡ್ಬಿಟ್ಟು, ಅಂದ್ರೆ ಕ್ವಶನ್ ನೋಡ್ಬಿಟ್ಟು. ಎಕ್ಸರ್ಸೈಸ್ ಧರ್ಮ ಗಾರ್ಡಿಯನ್ ಇಸ್ ಅ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಕಂಡಕ್ಟೆಡ್ ಬಿಟ್ವೀನ್ ಇಂಡಿಯಾ ಅಂಡ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್? Who became the first India to visit the International Space Station and who was honored with Ashoka Chakra in the Gallantry Award 2026? ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದ ಮೊದಲ ಭಾರತೀಯರಾಗಿದ್ದು 2026ರ ಗ್ಯಾಲಂಟ್ರಿ ಪ್ರಶಸ್ತಿಗಳಲ್ಲಿ ಅಶೋಕ ಚಕ್ರ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ಅಂದ್ರೆ ಶುಭಾಂಶು ಶುಕ್ಲಾ, ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು. ಯಾವೊಂದು ಮಿಷನ್ ಅಲ್ಲಿ ಅಂದ್ರೆ ಯಾವೊಂದಂದ್ರೆ ಆಕ್ಸಿಯಂ 4 ಮಿಷನ್. ಓಕೆನಾ? ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿರ್ತಾರೆ. ಇನ್ ದ ಇಯರ್ 2026 ಹ್ಯಾಸ್ ಬೀನ್ ಡಿಕ್ಲೇರ್ಡ್ ಆಸ್ ದ ಏಷಿಯನ್ ಇಂಡಿಯಾ ಆಫ್ ಮ್ಯಾರಿಟೈಮ್ ಕೋಆಪರೇಷನ್ ಡ್ಯೂರಿಂಗ್ ವಿಚ್ ಸಮಿಟ್? ಏಷ್ಯಾ ಇಂಡಿಯಾ ಮ್ಯಾರಿಟೈಮ್ ಕೋಆಪರೇಷನ್ ಅಂತ ಯಾವೊಂದು ಸಮಿಟ್ ನಲ್ಲಿ ಡಿಕ್ಲೇರ್ ಮಾಡ್ತಾರೆ ಅಂದ್ರೆ ಏಷಿಯನ್ ಸಮಿಟ್ ಅಲ್ಲೇ ಮಾಡ್ತೀವಿ. ಏಷಿಯನ್ ಅಂದ್ರೆ ಏನು? ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ ಅಂತ ಕರಿತೀವಿ. ಮತ್ತೆ ಈ ಏಷಿಯನ್ ನೇಷನ್ ಅಲ್ಲಿ ಚೈನಾನು ಮೆಂಬರ್ ಅಲ್ಲ, ಮತ್ತೆ ನಮ್ಮ ಭಾರತನು ಮೆಂಬರ್ ಅಲ್ಲ. ಓಕೆನಾ? ನೆನ್ಪಿಟ್ಕೊಳ್ಳಿ, ಇದೇ ಕ್ವಶನ್ಸ್ ಕೇಳೋದು. ಇಂಡಿಯಾ ಇಸ್ ಅ ಮೆಂಬರ್ ಆಫ್ ಏಷಿಯನ್ ಅಂತ ಕೇಳಿದರೆ ಇಂಡಿಯಾ ಮೆಂಬರ್ ಅಲ್ಲ. ಓಕೆನಾ? ಈಗ ಬಿಮ್ಸ್ಟೆಕ್ ಬಗ್ಗೆ ನೋಡಿದೀವಿ, G20 ಬಗ್ಗೆ ನೋಡಿದೀವಿ. The Black Swan Summit 2026 focusing on digital finance, jobs, innovation and entrepreneurship was held in which city? ಡಿಜಿಟಲ್ ಹಣಕಾಸು, ಉದ್ಯೋಗಗಳು, ನವೀನತೆ ಮತ್ತು ಉದ್ಯಮಶೀಲತೆ ಕುರಿತು ಬ್ಲ್ಯಾಕ್ ಸ್ವಾನ್ ಸಮಿಟ್ ಇಂಡಿಯಾ 2026 ಯಾವ ನಗರದಲ್ಲಿ ನಡೆಯಿತು? ಯಾವ ನಗರ ಅಂದ್ರೆ ಒಡಿಶಾದ ಭುವನೇಶ್ವರ್. ಒಡಿಶಾದ ಯಾವುದು? ಭುವನೇಶ್ವರ್ ಅಲ್ಲಿ ನಡೆಯುತ್ತೆ. Which Indian organization became the first Indian organization to receive the Ramon Magsaysay Award 2025, often referred as Asia's Nobel Prize? ಏಷ್ಯಾದ ನೋಬೆಲ್ ಪ್ರಶಸ್ತಿ ಎಂದು ಕರೆಯಲ್ಪಡುವ 2025 ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಸಂಸ್ಥೆ ಯಾವುದು? ಮೊದಲ ಭಾರತ ಸಂಸ್ಥೆ ಯಾವುದು ಅಂದ್ರೆ ಎಜುಕೇಟ್ ಗರ್ಲ್ಸ್ ಅನ್ನೋ ಒಂದು NGO. ಎಜುಕೇಟ್ ಗರ್ಲ್ಸ್ ಅನ್ನೋ ಒಂದು NGO ಫೌಂಡರ್ ಯಾರಾಗಿರ್ತಾರೆ? ಸಫೀನಾ ಹುಸೇನ್ ಈ ತರ ಫೌಂಡರ್ ಆಗಿರ್ತಾರೆ. ಯಾವಾಗ ಎಸ್ಟಾಬ್ಲಿಷ್ ಆಗಿದ್ರು? 2007 ನಲ್ಲಿ. ಓಕೆನಾ? ಎಜುಕೇಟ್ ಗರ್ಲ್ಸ್ ಅಂತ ನೆನ್ಪಿಟ್ಕೊಳ್ಳಿ, ಕ್ವಶನ್ಸ್ ಮುಂಚೆನೆ ಕೇಳಿದ್ದಾರೆ. ವಿಚ್ ಕಂಟ್ರಿ ಕಾನ್ಫರ್ಡ್ ದ ಲೆಜಿನ್ ಆಫ್ ಮೆರಿಟ್ ಆನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ, ಮೇಕಿಂಗ್ ಇಟ್ ಒನ್ ಆಫ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಸ್ ಬೈ ದ ನೇಷನ್ ಆಫ್ ದ ಫಾರಿನ್ ಲೀಡರ್ಸ್? ಲಿಜಿನ್ ಆಫ್ ಮೆರಿಟ್ ಅಂತ ಬರುತ್ತೆ. ಈ ಲಿಜಿನ್ ಆಫ್ ಮೆರಿಟ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಗೆ ಯಾರು ಕೊಟ್ಟಿರ್ತಾರೆ? USA ಅವರು ಕೊಟ್ಟಿರ್ತಾರೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಮತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ಈ ವರ್ಷ ಇಸ್ರೇಲ್ ಅವರು ಒಂದು ಅವಾರ್ಡ್ ಕೊಟ್ಟಿದ್ದಾರೆ PM ಮೋದಿಗೆ. ಯಾವುದು ಅಂತ ಸಖತ್ ಇಂಪಾರ್ಟೆಂಟು, ಎಲ್ಲ ಎಕ್ಸಾಮ್ ಅಲ್ಲೂ ಕೇಳ್ತಾರೆ. ಗ್ರಾಮೀಣ ಇದನ್ನು ಮುಂದೆ ಕೇಳಿದೀನಿ. ವೆನ್ ವಾಸ್ ದ ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಲಾಂಚ್ಡ್? ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಯಾವಾಗ ಅಂದ್ರೆ August 15, 1983 ಅಲ್ಲಿ ಲಾಂಚ್ ಆಗಿದ್ದು. ಎಷ್ಟನೇ 5 year ಪ್ಲಾನು? ಕಮೆಂಟ್ ಮಾಡಿ ಎಷ್ಟನೇ 5 year ಪ್ಲಾನು, ಮತ್ತೆ ಯಾರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅದನ್ನು ಗೊತ್ತಿರಬೇಕು. As on the 1st May 2025, who among the following is not a full-time member of the 16th Finance Commission? ಈ 16th Finance Commission ನ ಚೇರ್ಮನ್ ಯಾರು? 16th Finance Commission ನ ಚೇರ್ಮನ್ ಯಾರು? ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಸೊ ಯಾರು ಈ ಒಂದು ಫಿನಾನ್ಸ್ ಕಮಿಷನ್ಗೆ ಅಂದ್ರೆ ಫುಲ್ ಟೈಮ್ ಮೆಂಬರ್ ಆಗಿರಲ್ಲ ಅಂತಂದ್ರೆ ಸೌಮ್ಯ ಕಾಂತಿ ಅಂತ ಕರಿತೀವಿ. ಸೌಮ್ಯ ಕಾಂತಿ ಅವ್ರು ಏನಾಗಿರ್ತಾರೆ? ಇವರು ಸೌಮ್ಯ ಕಾಂತಿ ಅನ್ನೋರು ಪಾರ್ಟ್ ಟೈಮ್ ಮೆಂಬರ್ ಆಗಿರ್ತಾರೆ. ಓಕೆನಾ? ಇವರೇನು ಸೌಮ್ಯ ಕಾಂತಿ ಮೆಂಬರ್ ಅನ್ನೋರು ಪಾರ್ಟ್ ಟೈಮ್ ಮೆಂಬರ್ ಆಗಿರ್ತಾರೆ, ಫುಲ್ ಟೈಮ್ ಮೆಂಬರ್ ಅಲ್ಲ. ಸೊ ಇನ್ ಮಿಕ್ಕಿದವರೆಲ್ಲ ಫುಲ್ ಟೈಮ್ ಮೆಂಬರ್ ಆಗಿರ್ತಾರೆ. ಸೊ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ 16th Finance Commission ಚೇರ್ಮನ್ ಯಾರು ಅಂತ. ಎ ಇಂದ ಸ್ಟಾರ್ಟ್ ಆಗುತ್ತೆ ಅವರ ಹೆಸರು. The earliest documented evidence of puppetry in India
ಈಸ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಲ್ಯಾಂಗ್ವೇಜಸ್. ಭಾರತದಲ್ಲಿ ಬೊಂಬೆ ಆಟದ ಆರಂಭಿಕ ದಾಖಲಾತಿ ಪುರಾವೆಗಳು ಈ ಕೆಳಗಿನ ಯಾವ ಭಾಷೆಗಳಲ್ಲಿವೆ? ಯಾವ ಭಾಷೆ ಅಂತಂದ್ರೆ ನೋಡಿ, ನಾನು ನಿಮ್ಗೆ ಹಿಂಟ್ ಕೊಡ್ತೀನಿ. NTPCಗೆ ಈ ಒಂದು ಡೈನಾಸ್ಟಿ, ಈ ಒಂದು ಲ್ಯಾಂಗ್ವೇಜ್ ಅಂದ್ರೆ ಸಖತ್ ಇಷ್ಟ. ಯಾರ್ದದು? ತಮಿಳ್. ಓಕೆನಾ, ತಮಿಳ್. ಸಿಲ್ಲಪ್ಪಾದಿಕಾರಂ ಅನ್ನೋ ಒಂದು ಲಿಟ್ರೇಚರ್ ಅಲ್ಲಿ ಇದನ್ನೆಲ್ಲ ಬರ್ದಿದ್ದಾರೆ. As of March 14, 2024, which of the following is world's tallest statue? ಈ March 2024 ಗಂಟಲ್ಲ, ಬಟ್ ಪ್ರೆಸೆಂಟ್ ಅಲ್ಲೂ ಅಷ್ಟೇನೆ ವರ್ಲ್ಡ್ಸ್ ಟಾಲೆಸ್ಟ್ ಸ್ಟ್ಯಾಚ್ಯೂ ಯಾವ್ದಂದ್ರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಮತ್ತೆ ಎಷ್ಟು ಫೀಟ್ ಅಂತ ಅಂದ್ರೆ 597 ಫೀಟ್. How many pairs of false ribs are located above the floating ribs that are connected to each other by the ಕೋಸ್ಟಲ್ ಕಾರ್ಟಿಲೇಜ್? ಬಯೋಲಜಿ ಬೇಸ್ಡ್ ಕ್ವಶನ್. ಎಷ್ಟು ರಿಪ್ಸ್ ಅಂದ್ರೆ 3 ರಿಪ್ಸ್. ನಾನು ಈ ಒಂದು ಕ್ವಶನ್ ನಾನು ನಿಮ್ಗೆ ಫೋಟೋ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಎಷ್ಟು ರಿಪ್ಸ್ ಐತೆ ಅಂದ್ರೆ ಟೋಟಲ್ 24 ರಿಪ್ಸ್ ಇರುತ್ತೆ, 12 ಪೇರ್ ಇರುತ್ತೆ. ಓಕೆನಾ, 1 ರಿಂದ 7 ಬರೋ ರಿಪ್ಸ್ ಯಾವುದು? ಈ 1 ರಿಂದ 7 ಬರೋ ರಿಪ್ಸ್ ನ ನಾವು ಟ್ರೂ ರಿಪ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟ್ರೂ ರಿಪ್ಸ್ ಅಂತ ಕರಿತೀವಿ. ವರ್ಟಿಬ್ರೋಸ್ಟರ್ನಲ್ ರಿಪ್ಸ್ ಅಂತಾನು ಕರಿತೀವಿ. ನಮ್ಗೆ ಎಕ್ಸಾಮ್ ಅಲ್ಲಿ ಬೇಸಿಕ್ ಆಗಿ ಕೇಳ್ತಾರೆ, ಟ್ರೂ ರಿಪ್ಸ್ ಅಂತ ಕರಿತೀವಿ. ಅಲ್ಲಿ ಇಲ್ಲಿಂದ ಇಲ್ಲಿ ಗಂಟ. ಸೊ 8 ರಿಂದ 12 ಗಂಟ ಬರುತ್ತಲ್ವಾ, ಈ 8 ರಿಂದ 12 ಬರೋ ಗಂಟೆ ರಿಪ್ಸ್ ಅಂತ ಕರಿತೀವಿ ನಾವು ಫಾಲ್ಸ್ ರಿಪ್ಸ್ ಅಂತ ಕರಿತೀವಿ. ಇದು ಎಕ್ಸಾಮ್ ಅಲ್ಲಿ ಕೇಳಿದ್ದು. ಎಷ್ಟು ರಿಪ್ಸ್ ಇರುತ್ತೆ ಫಾಲ್ಸ್ ರಿಪ್ಸ್? 3 ರಿಪ್ಸ್ ಇರುತ್ತೆ. ಓಕೆನಾ, ಈಗ ಫ್ಲೋಟಿಂಗ್ ರಿಪ್ಸ್ ಅಂದ್ರೆ ಯಾವುದು? ಲಾಸ್ಟ್ 2 ಇರುತ್ತೆ ನೋಡಿ. ಲಾಸ್ಟ್ 2 ಇರೋದೇನಂತ ಕರಿತೀವಿ ನಾವು ಫ್ಲೋಟಿಂಗ್ ರಿಪ್ಸ್ ಅಂತ ಕರಿತೀವಿ. ಓಕೆನಾ, ಸೊ ನಮಗೆ 3 ಟೈಪ್ಸ್ ರಿಪ್ಸ್ ಇರುತ್ತೆ: ಟ್ರೂ ರಿಪ್ಸ್, ಫಾಲ್ಸ್ ರಿಪ್ಸ್ ಮತ್ತೆ ಫ್ಲೋಟಿಂಗ್ ರಿಪ್ಸ್. ಈ ಕೆಳಗಿನ ಯಾವ ಅಂಶವು ಪಿ ಬ್ಲಾಕ್ ನಲ್ಲಿ ಕಂಡು ಬರುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಇಸ್ ಫೌಂಡ್ ಇನ್ ದ ಪಿ ಬ್ಲಾಕ್? ಪಿ ಬ್ಲಾಕ್ ಅಲ್ಲಿ ಯಾವ್ದು ಫೌಂಡ್ ಬರುತ್ತೆ ಅಂದ್ರೆ ನೈಟ್ರೋಜನ್ ಫೌಂಡ್ ಬಂದಿರುತ್ತೆ. ನಾನು ನೀವು ಇಮೇಜ್ ತೋರಿಸ್ತೀನಿ. ಈಗ ನಾವು ಎಲಿಮೆಂಟ್ಸ್ ನೋಡೋದಾದ್ರೆ ಪಿರಿಯಾಡಿಕ್ ಟೇಬಲ್ ನೋಡಿದ್ರೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇರುತ್ತಲ್ಲ, ಇದನ್ನ ಪಿ ಬ್ಲಾಕ್ ಅಂತ ಕರಿತೀವಿ. ಇಲ್ಲಿ ಯಾವ್ದು ಇದೆ ನೋಡಿ, ನೈಟ್ರೋಜನ್ ಇಲ್ಲಿದೆ. ಓಕೆನಾ, ಸೊ ಆನ್ಸರ್ ಯಾವ್ದಾಗಿರುತ್ತೆ? ನೈಟ್ರೋಜನ್ ಆಗಿರುತ್ತೆ. ನೆಕ್ಸ್ಟ್ ಈಗ ಇಲ್ಲಿರೋದು ಕೇಳ್ಬೋದು, ಮತ್ತೆ ನೋಬಲ್ ಗ್ಯಾಸಸ್ ಮೇಲೆ ಕೇಳ್ಬೋದು. ಅದೆಲ್ಲದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಸೊ ಥ್ಯಾಂಕ್ ಯು ಎವ್ರಿವನ್. ಕಂಪ್ಲೀಟ್ ಆಗಿ ನಾವು ಈ ಒಂದು 12 ಮಿನಿಟ್ಸ್ ಕಂಪ್ಲೀಟ್ ಮಾಡಿದೀವಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ. ಓಕೆನಾ, ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ. T20 ಸೀರೀಸ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನ 12 ಗಂಟೆಗೆ, ಮಾರ್ನಿಂಗ್ 10 o'clockಗೆ, ಎವ್ರಿ ಡೇ 10 o'clockಗೆ ವಿಡಿಯೋ ಬರುತ್ತೆ. ಸೊ ಹಿಂಗೆ ಸಪೋರ್ಟ್ ಮಾಡ್ತೀರಿ, ಆದಷ್ಟು ಜನಕ್ಕೆ ರೀಚ್ ಮಾಡ್ತೀರಿ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್.